ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಆತ್ಮೀಯರೇ, ಈಗಾಗಲೇ ನಮ್ಮ ಈ ಸಂಸ್ಥೆಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಧರ್ಮಸ್ಥಳದ ಮೇಲೆ ನೋಡ್ತಾ ಇದ್ದೀರಿ. ಅನೇಕರು ಮಾಡ್ತಾ ಇದ್ದಾರೆ, ನಮ್ಮದಷ್ಟೇ ಅಲ್ಲ, ಹೋರಾಟಗಾರರು, ಅದರಲ್ಲೂ ಯೂಟ್ಯೂಬರ್ಸ್ಗಳಂತೂ ಭಾಳಷ್ಟು ಸತ್ಯಗಳನ್ನು ಹೊರ ಹಾಕುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ನಡೆದಿದ್ದಾರೆ. ನಿಜವಾಗಿ ಇದು ಇವತ್ತು ಏನಾದರೂ ಜೀವಂತ ಉಳಿದಿದ್ದರೆ ಆ ಯೂಟ್ಯೂಬರ್ಗಳಿಗೆ ಸಲಾಮ್ ಹೇಳಬೇಕಾಗ್ಯದ. ಜೊತೆಗೆ ನಮ್ಮ ತಿಮ್ಮರೋಡಿ ಮತ್ತು ಮಟ್ಟಣ್ಣವರು ಅವ್ರ ಹೋರಾಟ ಅದ್ಭುತ ಮತ್ತು ನಿರಂತರ. ಯಾಕೆಂದರೆ ಇದು ಸಾಲದಲ್ಲ, ಒಂದು ದೊಡ್ಡ ಎದುರಾಳಿ ಧರ್ಮಸ್ಥಳ, ದೊಡ್ಡ ದೇವಸ್ಥಾನ, ಅದರ ಹಿಂದಿದ್ದಂಥ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಹಿಂದಿದ್ದಂಥ ಒಂದು ಏನು ಆಡಳಿತದ ಶಕ್ತಿ ಅದಲ್ಲ, ಆ ಶಕ್ತಿಯನ್ನು ತಡೆಗಟ್ಟೋದು, ಹಿಡಿಯೋದು ಭಾಳ ಭಾಳ ಕಷ್ಟ ಸಾಧ್ಯ. ಆದರೂ ಜೀವಂತ ಉಳಿದ ಇವತ್ತಿನವರೆಗೂ ಅದಕ್ಕೆ ಸಮಾಧಾನ ಮಾಡ್ಕೋಬೇಕಾಗಿದೆ ನಾವೆಲ್ಲರೂ. ಯಾಕಂದ್ರೆ ಇಷ್ಟರಲ್ಲಿ ಇದಕ್ಕೆ ರಿಸಲ್ಟ್ ಬರಬೇಕಾಗಿತ್ತು. ಈ ಹೋರಾಟ ನೋಡಿದ್ರೆ ಸೌಜನ್ಯಗಳ ಮೇಲಾಗಿರ್ಬೋದು, ವೇದವಲ್ಲಿ ಮೇಲಾಗಿರ್ಬೋದು, ಪದ್ಮಲತಳ ಮೇಲಾಗಿರ್ಬೋದು, 1 2 3 4 ಹಂಗೆ ಹೋಗ್ತದೆ ಲಿಸ್ಟು. ಮತ್ತಂತೆ ಅಸಹಜ ಸಾವುಗಳಂತೆ ಲೆಕ್ಕಿಲ್ಲ, ಹಾಗೆ ಹೋಗ್ತಾನೆ ಇದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತದ ಉಗ್ರಪ್ಪನವರ ರಿಪೋರ್ಟ್ ಪ್ರಕಾರ ಇಲ್ಲೇ 477 ಆದಂಥದ್ದು ಅಸಹಜ ಸಾವುಗಳಾಗಿದ್ದಾವೆ ಅನ್ನುವಂಥ ಮಾತುಗಳನ್ನ. ಇನ್ನೊಂದು ಬಹುಮುಖ್ಯ ಪ್ರಶ್ನೆಯನ್ನು ಉಗ್ರಪ್ಪನವರು ಎತ್ತಿದ್ರು, ನೀವು ಮೇಲ್ಮೇಲೆ ಅದನ್ನ ಹೇಳ್ತಾನೂ ಇರ್ತೀನಿ. ಅದನ್ನು ಏನಂದ್ರೆ, ಇಲ್ಲೇ ಆಗುತ್ತಿರುವಂತಹ ಸಾವುಗಳು ಇನ್ನುಳಿದ ಬೇರೆ ದೇವಸ್ಥಾನಗಳ ಅದು ಪ್ರಮುಖ ಸ್ಥಳಗಳಲ್ಲಿ ಹೇಳಿದೆ ನಿಮಗೆ. ಶ್ರೀಶೈಲ ಇರ್ಬೋದು, ಕಾಶಿ ಇರ್ಬೋದು, ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಅಥವಾ ಹೊರನಾಡೋದು ಇರ್ಬೋದು, ಅಥವಾ ಶೃಂಗೇರಿ ಇರ್ಬೋದು, ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು. ಎಷ್ಟಪ್ಪ ಇವೆಲ್ಲ ಇಂಥಲ್ಲೆಲ್ಲ ಆಗಬೇಕಾದಂಥ ಈ ಒಂದು ಸಾವು ನೋವುಗಳು ಅಥವಾ ಒಂದು ಅಸಹಜ ಸಾವುಗಳು ಇಲ್ಲೇನ ಯಾಕೆ ಹೆಚ್ಚಾಗ್ತಾ ಇದ್ದಾವೆ, ಅಲ್ಲಿ ಯಾಕೆ ಆಗ್ತಾ ಇಲ್ಲ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ನಾವು ದೇವಸ್ಥಾನಗಳಿಗೆ ಹೋಗೋದು, ಧರ್ಮಸ್ಥಳದಂತಹ ಪವಿತ್ರ ಸ್ಥಳಗಳಿಗೆ ಹೋಗೋದು, ನಮ್ಮ ಆಯುರಾರೋಗ್ಯ ಹೆಚ್ಚಾಗಲಿ, ನಮ್ಮ ಸಂಪತ್ತು ಹೆಚ್ಚಾಗಲಿ, ನಮ್ಮ ಬದುಕು ಚೆಂದ ಆಗಲಿ, ದೇವ ನಮಗೆ ಒಳ್ಳೇದು ಮಾಡಪ್ಪ ಅಂತೇಳಿ ನಂಬಿಕೆಗಳನ್ನ ಇಟ್ಕೊಂಡು ಹೋಗುವಂಥದ್ದು. ಅಲ್ಲಿ ಸಾಯಲಿಕ್ಕೆ ಯಾರು ಹೋಗ್ಲಿಕ್ಕೆ ಹೋಗೋದಿಲ್ಲ. ಆರಾಮಿಲ್ಲ, ಆರೋಗ್ಯ ತಪ್ಪಿದ್ರು ಸಹಿತ ನಮ್ಮನ್ನ ಆರೋಗ್ಯ ಮಾಡಪ್ಪ ಅಂತೇಳಿ ಹೋಗುವಂಥದ್ದು, ಆರಾಮ ಮಾಡಪ್ಪ ಅಂತೇಳಿ ಹೋಗುವಂಥದ್ದು, ಬೇಡ್ಕೊಳ್ಳಿಕ್ಕೆ ಹೋಗುವಂಥ ಕ್ಷೇತ್ರದಲ್ಲೇ ಇಷ್ಟೊಂದು ಸಾವುಗಳಾಗ್ತಾ ಇದ್ದಾವೆ. ಅಂದ್ರೆ ಇಷ್ಟರಲ್ಲಿ ಸೋ ಮೋಟಿವ್ ಅಂತೀವಿ, ಅಥವಾ ತನ್ನ ಪ್ರಜ್ಞೆಯಿಂದ ಇವತ್ತು ನ್ಯಾಯಾಂಗ ಅಲ್ಲಿ ತನಿಖೆ ಮಾಡಿಸ್ಬೇಕಾಗಿತ್ತು. ಹೋಗಿ ಸರ್ಕಾರ ಅದ್ರ ಸರ್ಕಾರದ ಕೆಲಸನ ಅದು ಇಲ್ಲಿವರೆಗೆ ಇಷ್ಟರಲ್ಲೇ ಇದ್ರ ಹಿಂದೆ ಸತ್ಯವನ್ನು ಹೊರ ಹಾಕಬೇಕಾಗಿತ್ತು. ಆದರೆ ಇದು ಯಾರಿಗೂ ಬೇಕಾಗಿಲ್ಲ, ರಾಜಕಾರಣಿಗಳಿಗೆ ಬೇಕಾಗಿಲ್ಲ, ರಾಜಕೀಯ ಪಕ್ಷಗಳಿಗೆ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳಂತ ಸುತಾರಾಮ್ ಬೇಕಾಗಿಲ್ಲ. ಯಾಕೆಂದ್ರೆ ಸಿಂಪಲ್, ಇಲ್ಲಿ ಧರ್ಮಸ್ಥಳದ ಹಿಂದೆ ಆಡಳಿತಾಧಿಕಾರಿ ಹಿಂದೆ ಅಥವಾ ಧರ್ಮಸ್ಥಳದ ಈ ಹೆಗ್ಗಡೆಯವರಿಂದ ಸಾಕಷ್ಟು ಮತ ಇದ್ದಾವ, ಜನರ ನಂಬಿಕೆಗಳಿದ್ದಾವೆ ಅಂಥೇಳಿ ಈ ಪಕ್ಷಗಳಂತೆ ಇವತ್ತು ಈ ವಿಷಯದಲ್ಲಿ ಹೆಜ್ಜೆ ಇಡ್ತಾ ಇಲ್ಲ. ಅದೇನೋ ಯಾವುದೋ ಕೆಟ್ಟ ಸಂದರ್ಭವು ಒಳ್ಳೆಯ ಸಂದರ್ಭವು SIT ನೇಮಿಸಿಬಿಟ್ರು ಸಿದ್ದರಾಮಯ್ಯನವರು. ಅದು ಸಿದ್ದರಾಮಯ್ಯ ಸರ್ಕಾರ ತನ್ನ ಹೆಗಮೇಲಿದ್ದಂಥ ಬಾರವನ್ನು ಇಳಿಸಿಬಿಟ್ರು. ಅವರಿಂದ ಸರಿಯಾದ ತನಿಖೆ ಮಾಡಿಸ್ಲಿಕ್ಕೆ ಡೈರೆಕ್ಷನ್ ಸಾರ್ವಜನಿಕವಾಗಿ ಹೇಳಿದರು. ಇಂಡೈರೆಕ್ಟಾಗಿ ಇದನ್ನು ಮುಚ್ಚಿಬಿಡ್ರಿ ಅಂತ ಹೇಳಿರ್ಬೇಕು ಅನ್ನಿಸ್ತದೆ. ಯಾಕಂದರೆ ಇವತ್ತಿಷ್ಟೆಲ್ಲ ನಡೆದ್ರು ಸಹಿತ ಇವತ್ತು ಸಾಕ್ಷಿದಾರರನ್ನು, ದೂರುದಾರರನ್ನು ಎನ್ಕ್ವೈರಿ ಮಾಡೋದನ್ನು, ಅದು ತನಿಖೆ ಮಾಡೋದನ್ನು ಮುಂದುವರಿಸಿದ್ದು ನೋಡಿದಾಗ ಒಬ್ಬ ಪ್ರಜ್ಞಾವಂತ ಸರ್ಕಾರ ಇದನ್ನು ಪ್ರಶ್ನೆ ಮಾಡಬೇಕಾಗಿತ್ತು. ಯಾಕಪ್ಪ ಅವ್ರು ದೂರುದಾರರು ಯಾರಿಗೆ ದೂರು ಕೊಟ್ಟಿದ್ದಾರೆ, ಯಾರ ಮೇಲೆ ಕೊಟ್ಟಿದ್ದಾರೆ, ಅವ್ರು ತನಿಖೆ ಮಾಡಬೇಕಾಗಿತ್ತು. ಇವತ್ತಿನವ್ರಿಗೆ ಬಂದ ಮಾತನ್ನು ಸಹ ಸಿದ್ದರಾಮಯ್ಯ ಹೇಳಿಲ್ಲ, ಜೊತೆಗೆ ನಮ್ಮ ಗೃಹ ಮಂತ್ರಿ ಹೇಳಿಲ್ಲ, DK ಶಿವಕುಮಾರ್ ಮೊದಲು ಹೇಳುವುದೂ ಇಲ್ಲ. ಯಾಕಂದರೆ ಭಕ್ತರವರು, ಆರಾಧ್ಯ ಭಕ್ತರು. ಹೀಗಾಗಿ ಸತ್ಯ ಹೊರಗೆ ಬಂದರೆ ಹೆಂಗೆ ಬರ್ತದಂತ, ಜನರಿಂದ ಆಯ್ಕೆ ಆದಂಥ ಜನರಿಗಾಗಿರುವಂಥ ಸರ್ಕಾರ ಜನರಿಗೆ ಈ ರೀತಿ ಮೋಸ ಮಾಡಿದರೆ ಏನು ಹೇಳಿಕ್ಕೆ ಸಾಧ್ಯದ? ಅದು ಹೇಳಿ ನಿಮ್ಗೆ ಆರಂಭದಲ್ಲ. ಇನ್ನುಳಿದ ಎಲ್ಲ ದೇವಸ್ಥಾನಗಳಲ್ಲಿ ಆಗಲಾರ ಸಾವುಗಳು ಇಲ್ಲೇ ಯಾಕೆ ಹೆಚ್ಚಾಗ್ತಾ ಇದ್ದಾವೆ ಅನ್ನುವಂಥದ್ದು ಈ ದಿಶೆಯಲ್ಲಿ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ ಎಲ್ಲರಿಗೂ. ಯಾಕಂದ್ರೆ ಇದು ಬಹಳ ಮಹತ್ವವಾದ ಪ್ರಶ್ನೆ. ಮತ್ತು ಇದು ಇನ್ನೊಂದು ಮಹತ್ವದ ಪ್ರಶ್ನೆ ಅಂತಂದ್ರೆ,
ದೂರದಾರರು ಅಪರಾಧಿ ಆಗುವಂಥದ್ದು ಅಂತೇಳಿ. ಹೋಗಿ ಬಿಡಪ್ಪ, ಅವರ ಅಪರಾಧಿಗಳಿದ್ದಾರೆ, ಅವರ ಕೊಲೆ ಮಾಡ್ತಾ ಇದ್ದಾರೆ ಅಂದರೆ ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆ. ಇಲ್ಲಿವರೆಗೆ ಆದಂತೆಲ್ಲ ಸಾವುಗಳಿಗೆ ಇವರ ಕಾರಣ ತೋರಿಸುವಂಥ ಶಕ್ತಿ ಈ SITಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ, ಸ್ವತಃ ನಮ್ಮ ಆಡಳಿತಾಧಿಕಾರಿ ಹೆಗ್ಡೆಯವ್ರಿಗೂ ಇಲ್ಲ, ಯಾರಿಗೂ ಇಲ್ಲ. ಇದು ನಡೆದಿಲ್ಲೇನ್ರಿ ಸಾವುಗಳು ಅನ್ನೋದನ್ನು ಯಾರೂ ರಿಜೆಕ್ಟ್ ಮಾಡೋದಿಲ್ಲ, ಮಾಡಲಿಕ್ಕೆ ಸಾಧ್ಯವೂ ಇಲ್ಲ. ಡಾಕ್ಯುಮೆಂಟ್ ಎವಿಡೆನ್ಸ್ ಅದಾವಿಲ್ಲ. ಆದರೆ ಹಿಂದೆ ತಿಂದವ್ರು ಯಾರು ಅನ್ನೋದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಏನಾಗಿತ್ತು ಅಂದ್ರೆ, ಬೆಕ್ಕಿನ ಕೊರಡೆಗೆ ಗಂಟೆ ಕಟ್ಟುವವರು ಯಾರು, ಈ ಪ್ರಸಂಗ ಬಂದುಬಿಟ್ಟದ. ಸರ್ಕಾರ ಅಂತಿ SIT ನೇಮಿಸಪ್ಪ, ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಕೇಳ್ರಿ. SIT ಅಂತಿ, ಇಲ್ರಿ ಸುಳ್ಳು ಹೇಳ್ತಾ ಇದ್ದಾರೆ ರೀ ಅಂಥೇಳಿ ಸರ್ಕಾರದ ಪರ ಸರ್ಕಾರ ಹೇಳಿಬಿಟ್ಟದು. ಈಗಾಗಲೇ ಇಂಡೈರೆಕ್ಟಾಗಿ ಮುಚ್ಚಾಕಿ ಬಿಡಪ್ಪ ಅದು ಕೇಸುಗಳು ಅಂತೇಳಿ. ಮತ್ತೊಂದು SIT ತಂದ್ರೆ ಇದೇ ಪರಿಸ್ಥಿತಿ ಆಗೋದು, NIA ತಂದ್ರೆ ಇದೇ ಪರಿಸ್ಥಿತಿ ಆಗೋದು, CBI ಇದನ್ನೇ ಮಾಡೋದು. ಈಗಾಗಲೇ CBI ಸೌಜನ್ಯ ಕೇಸನ್ನು ಮಾಡಿದ್ದೇನು, ಯಾರೋ ಒಂದಿಬ್ಬರ ಮೇಲೆ ಹಾಕಿಬಿಟ್ಟಿದ್ದದು ಇವರಪ್ಪ. ಹಂಗೆ ಡೇಟ್ ಮೇಲೆ ಡೇಟ್ ಮುಂದೆ ಹೋಯ್ತು. ಇವತ್ತಿನವ್ರಿಗೆ ಎನ್ಕ್ವೈರಿ ಆಗಲಿಲ್ಲ, ಇನ್ನೂ ಹೊರಗೆ ಬರ್ತಾ ಇಲ್ಲ. ಸ್ವತಃ ಮಟ್ಟನವರು ತಿಮ್ಮರೋಡಿಯವರು ಸಾಕಷ್ಟು ಸಾಕ್ಷಿಗಳನ್ನು ಸರ್ಕಾರಗಳ ಮುಂದಿಟ್ಟರು ಸಹಿತ, ನ್ಯಾಯಾಂಗದ ಮುಂದಿಟ್ಟರು ಸಹಿತ ಇವತ್ತಿವರೆಗೆ ತನಿಖೆ ಸರಿಯಾಗಿ ಆಗ್ತಾಯಿಲ್ಲ. ಹಾಗಾದರೆ ನ್ಯಾಯ ಸಿಗಲಿಕ್ಕಿಲ್ಲೇನು? ಇಲ್ಲ ಆದಂಥ ದುರಂತ ಮರಣಗಳಿಗೆ, ಸಾವುಗಳಿಗೆ ಉತ್ತರಗಳೇನು ಅನ್ನುವಂಥ ಒಂದು ಮುಖ್ಯ ಪ್ರಶ್ನೆ ಇವತ್ತು ಎಲ್ಲ ಕಡೆ ಕೇಳಿ ಬರ್ತಾಯಿದೆ. ನಿಜವಾಗಿಯೂ ಈ ಪ್ರಶ್ನೆಯಲ್ಲಿ ಬರಬಾರ್ದಾಗಿತ್ತು. ಯಾಕೆ ಬರ್ತಾಯಿದೆ? ಇಷ್ಟಲ್ಲೇ ತನಿಖೆ ಒಂದು ಹಂತಕ್ಕೆ ಬರಬೇಕಾಗಿತ್ತು, ಇಲ್ಲ, ಎಲ್ಲೂ ಕಾಣ್ತಾ ಇಲ್ಲ. ಹಾಗಾಗಿ ನ್ಯಾಯ ಸಿಗಲಿಕ್ಕಿಲ್ವಾ? ಇದು ಹೊಸ ಪ್ರಶ್ನೆ ಐತಿ, ಸ್ಟಾರ್ಟ್ ಆಗಿಬಿಟ್ಟದ. ಇಷ್ಟೆಲ್ಲ ಪ್ರಯತ್ನ ಮಾಡ್ತಾಯಿದ್ದಾರೆ, ಎಲ್ಲರೂ ಬಂದು ಸಾಕ್ಷಿ ಹೇಳ್ತಾಯಿದ್ದಾರೆ, ಇನ್ನೆಲ್ಲ ಮಾಡ್ತಾಯಿದ್ದಾರೆ. ಸಾಕ್ಷಿದಾರರನ್ನ ಇವತ್ತು ಅಪರಾಧನಾಗಿ ಮಾಡುವಂಥ ಇನ್ನು ಸಾಕ್ಷಿದಾರರು ಬಂದು ಸಾಕ್ಷಿ ಹೆಂಗೆ ಹೇಳ್ತಾರೆ ಇಲ್ಲೇ ಅಂದರೆ, ರಾಜಕಾರಣಿಗಳು, ಧಾರ್ಮಿಕ ವಲಯದ ಮುಖಂಡರು ಅಥವಾ ಧರ್ಮವನ್ನು ಒಂದು ಉದ್ಯೋಗನ ಮಾಡ್ಕೊಂಡಂಥವ್ರು ಇವತ್ತು ಈ ಪ್ರಶ್ನೆ ಕೇಳ್ತಾ ಇಲ್ಲ. ಜನಸಾಮಾನ್ಯಕ್ಕೆ ಪಾಪ ಅರ್ಥ ಆಗ್ತಾ ಇಲ್ಲ. ಕೇಳೋ ಪ್ರಶ್ನೆ ಅಂತ, ಇಂತಹ ದೇವಸ್ಥಾನಕ್ಕೆ ಬಂದಂಥವರು ಸಾಯಲಿಕ್ಕೆ ಬರ್ತಾರ? ಅದು ನೇತ್ರಾವತಿ ನದಿಯಲ್ಲಿ ಅನೇಕ ಸಾವುಗಳಾಗಿದ್ದಾವೆ, ಇನ್ನೂ ಆಗ್ತಾ ಇದ್ದಾವೆ. ಯಾಕೆ? ಒಂದು ಸಹಜ ಒಂದು ಟರ್ನಿಂಗ್ ಪಾಯಿಂಟದಲ್ಲಿ ಏನೋ ಅಪಘಾತ ಆಗಿ ಒಂದು ಎರಡು ಅಪಘಾತ ಅಂದರೆ ಬೋರ್ಡ್ ಹಾಕಿರ್ತಾರೆ, ಇಲ್ಲಿ ಅಪಘಾತ ಆಗ್ತದಪ್ಪ, ನೀವು ಸಾವಕಾಶ ಹೊಡೀರಿ ನಿಮ್ಮ ಗಾಡಿಗಳನ್ನಂತೆ. ಆದರೆ ಇಲ್ಲಿ ಸಾಕಷ್ಟು ನೇತ್ರಾವತಿ ನದಿ ದಂಡ ಮೇಲೆ ಆಗಿದ್ದಾವೆ, ಅಲ್ಲಿ ಬೋರ್ಡ್ ಇಲ್ಲ, ಎಚ್ಚರಿಕೆ ಇಲ್ಲ. ಇಂಥವು ಘಟಿಸ್ತಾ ಇದ್ದಾವಪ್ಪ ಅಂತ ಎಚ್ಚರಿಕೆ ಕೊಡೋದ ಘಟನೆಗಳಲ್ಲಿಲ್ಲ. ಒಂದು ಎರಡು ಅವುಗಳನ್ನೆಲ್ಲ ಸಾವುಗಳ ಬಗ್ಗೆ ಇಂಥ ಹೋಗ್ಬಿಡೋದಪ್ಪ ಅಂತ ಹೇಳೋ ಅವಶ್ಯಕತೆ, ಹೇಳುವಂಥ ಒಂದು ಎಚ್ಚರಿಕೆ ಕೊಡುವಂಥ ಅಲ್ಲಿ ವ್ಯವಸ್ಥೆ ಇಲ್ಲ. ಅಷ್ಟೇ ಆಗಲಿ, ಅಲ್ಲಿರುತ್ತಿರುವಂಥ ವಸತಿ ಗೃಹಗಳಲ್ಲಿ ಮೇಲೆ ಸಾವುಗಳಾಗ್ತಾ ಇರ್ತಾವೆ. ಯಾಕೆ ಆಗ್ತಾವೆ, ಯಾರು ಏನು ಇಲ್ಲಿವರೆಗೆ ಅಪರಿಚಿತ ಸಾವು ಎಷ್ಟೋ ಆಗಿದ್ದಾವೆ, ಅವ್ರು ಯಾರು ಗೊತ್ತೂ ಇಲ್ಲ ಇವತ್ತಿನವರೆಗೆ ಯಾರಪ್ಪ ಇವರಂತೇಳಿ. ಅಷ್ಟೊಂದು ಅನಾಥರಲ್ಲಿ ಬರ್ತಾರ, ಯಾರೂ ಇಲ್ಲದವರಲ್ಲಿ ಬರ್ತಾರ, ಮನೆ ಇಲ್ಲದವ್ರು ಬರ್ತಾರ, ಅಥವಾ ತಮ್ಮ ಸಂಸಾರ ಇಲ್ಲದವ್ರು ಬರ್ತಾರ, ದುಡ್ಡು ಇಲ್ಲದವ್ರು ಬರ್ತಾರ. ಯಾಕಂತಂದ್ರೆ ಈ ಸಾವುಗಳು ಇವತ್ತಿನವ್ರಿಗೆ ಅವ್ರು ಯಾರು, ಯಾರ ಪೈಕಿ ಎಲ್ಲವರು ಯಾರಿಂದ ಬಂದರೂ ಸಹಿತ ಇವತ್ತು ಗೊತ್ತಾಗ್ತಾ ಇಲ್ಲ. ಅಂದರೆ ಈ ಪ್ರಮಾಣದಲ್ಲಿ ಸಾವು ನಡೀತಾ ಇದ್ರು ಸಹಿತ ಅದ್ರ ಬಗ್ಗೆ ಇನ್ನೂ ಇಲ್ಲ. ಹೆಸರು ಕೆಡಿಸ್ತಾರೆ, ನಕ್ಸಲ್ಸ್ ಅದಾರ, ಇದ್ರ ಹಿಂದೆ ಮುಸ್ಲಿಂ ಸೊಸೈಟಿಗಳಿದ್ದಾರೆ, ಮುಸ್ಲಿಂ ಜನ ಇದ್ದಾರೆ, ಮತ್ತೆಲ್ಲ ಮಾಡುವಂಥ ಕೆಲಸವನ್ನು ಇದುವರೆಗೆ ಮಾಡೋದನ್ನು ಗಮನಿಸಿದಾಗ ಇದರ ಬದಲಾಗಿ ಸರ್ಕಾರ ಸಹಿತ ಹೋಗಲಿ, ಸರ್ಕಾರದವರು ಇಲ್ಲಿವರೆಗೆ SITಗಳಿಂದ ಒಳ್ಳೆಯ ತನಿಖೆ ಮಾಡಿಸ್ಬೇಕಾಯ್ತು, ಪ್ರಾಮಾಣಿಕವಾಗಿ ಮಾಡಿಸಲಿಲ್ಲ. ಯಾವ ಭೀಮ ಬಂದಿದ್ದೋ ಆ ಭೀಮನ್ನ ಇವತ್ತು ಅಪರಾಧಿ, ಅವನು ಸುಳ್ಳುಗಾರ ಜೊತೆ ಕುಡ್ಕೊಂಡು ಅಲ್ಲಿ ಧರ್ಮಸ್ಥಳ ಹೆಸರು ಕಳಿಸ್ತಾ ಇದ್ರು ಅನ್ನೋಂಥ ಮಟ್ಟಕ್ಕೆ ತಂದು ನಿಲ್ಲಿಸಿದಾರೆ. ಒಟ್ಟಾರೆಯಾಗಿ ಇಲ್ಲಿ ಹೇಳುವಂಥದ್ದು ಇಷ್ಟು ಧರ್ಮಸ್ಥಳದ್ದು ಈಗಾಗಲೇ ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ದೀವಿ ನಾವು. ಇದಕ್ಕೆ ಕಾರಣ ಇಷ್ಟ, ಇದು ಮುಚ್ಚಿ ಹೋಗಬಾರದು ಅಂತ. ಇವು ಯೂಟ್ಯೂಬರ್ಗಳದ್ದು, ಹೋರಾಟಗಾರದ್ದು, ಪ್ರತಿ ಹೋರಾಟದ ಪರವಾಗಿ ಇವತ್ತು ಜೀವಂತ ಆಗ್ಯದ. ಇದಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ಒಂದೇ ನಮ್ಮ ಉದ್ದೇಶ. ಆದರೆ ಅಲ್ಲಿ ಬೆಳವಣಿಗೆಗಳನ್ನು ನೋಡಿದಾಗ ನ್ಯಾಯ ಸಿಗ್ತೈತಿ ಅನ್ನುವಂಥ ಪ್ರಶ್ನೆ ಇವತ್ತು ಮೂಡ್ತಾ ಇದೆ. ಯಾಕಂದ್ರೆ ಯಾವ ಸರ್ಕಾರ SIT ನೇಮಿಸ್ತೋ ಆ SIT ಸರ್ಕಾರನ ಇವತ್ತು ಆರೋಪ ಮಾಡುವಂಥವ್ರನ್ನ ಇವತ್ತು ಅಪರಾಧಿತ್ವ ಆರೋಪ ಮಾಡ್ತಾಯಿದೆ ಅಂದಾಗ ಯಾರನ್ನು ನಂಬುವುದು? ಇಂಥವ್ರಿಂದ ನ್ಯಾಯ ಸಿಗ್ತದಲ್ಲ, ಇಂಥವ್ರಿಂದ ಈ ಒಂದು ಘಟನೆಗಳಿಗೆ ಕಾರಣಕರ್ತರಾದಂಥವ್ರು, ಕೊಂದವರು, ಕೊಲೆಗಾರರು, ಅಥವಾ ಇದನ್ನು ಮಾಡಿಸುವಂಥವ್ರು ಸಿಗ್ತಾರ ಅನ್ನುವಂಥ ಪ್ರಶ್ನೆ ಈಗಂತ ಜೋರ್ದಾರಾಗಿ ಹೇಳ್ತಾ ಇದೆ. ನೋಡೋಣ, ಪ್ರಶ್ನೆ ಅಂತ ಹೇಳ್ತಾ ಇದೆ, ಆದರೆ ಉತ್ತರ ಸಿಗ್ಬೋದು ಅನ್ನೋದು ಆಸೆ ಇನ್ನೂ ಅದ. ಹೋರಾಟಗಾರರು ನಡೆಸಿದ್ದಾರೆ.
ಯಶಸ್ವಿ ಆಗಿರೋದಷ್ಟೇ ಬೇಕೆ. ಬಟ್ ಇಲ್ಲಿವರೆಗೆ ಅವ್ರನ್ನ ಮುಟ್ಟುವಲ್ಲಿ ಯಾವ ಹೋರಾಟಗಾರರು ಯಾವ ಯೂಟ್ಯೂಬರ್ಸು ಯಶಸ್ವಿ ಆಗಿಲ್ಲ ಅನ್ನೋದು ಮಾತ್ರ ಅಷ್ಟೇ ಸತ್ಯದ. ಬಟ್ ಈ ಮುಂದೆ ಆಗೋದಿಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ನಿಲ್ಲುತ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಧ ಹೆಚ್ಚು ಸತ್ಯದ ಕೈಗೊಂಡೆ ವಂದನೆಗಳು.